ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ. ಈ ದಿನದ ವಿಡಿಯೋನಲ್ಲಿ ಮನೆ ಹೆಣ್ದೇವ್ರ ದೇವಸ್ಥಾನಕ್ಕಾಗ್ಬೋದು ಅಥವಾ ದೇವಸ್ಥಾನಗಳಲ್ಲಿ ನೀವು ಮಡ್ಲಕ್ಕಿಗೆ ಸೀರೆ ಸಮೇತ ಕೊಡುವಾಗ ಏನೆಲ್ಲ ಪದಾರ್ಥಗಳನ್ನ ನಾವು ತಟ್ಟೆಯಲ್ಲಿ ತುಂಬಿ ಕೊಡಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ದೇವರು ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ನಿಮ್ಮ ನಿಮ್ಮಿರೆ ಭಕ್ತರನ್ನು ಕಂದನಂತೆ ಕಾಯ ದೇವಾ ಸಿದ್ದಯ್ಯ ಸ್ವಾಮಿ ಬಂಗೆ. ಮನೆ ದೇವ್ರಿಗಾಗಿರ್ಬೋದು ಅಥವಾ ಹೆಣ್ಣು ದೇವ್ರಿಗಾಗಿರ್ಬೋದು ಮಡ್ಲಕ್ಕಿ ಕೊಡುವುದಕ್ಕೆ ಹೇಗೆ ಕೊಡುವಂಥದ್ದು, ಯಾವ್ಯಾವ ವಸ್ತುಗಳನ್ನ ನಾವು ಕೊಡಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಕ್ಕಿ, ಕೊಬ್ಬರಿ ಬಟ್ಲು, ಕಡಲೆ, ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ, ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಹಾಗೆಯೇ ಬೆಲ್ಲದ ಅಚ್ಚು, ಬಳೆ ಬಿಚ್ಚೋಲೆನೂ ಕೂಡ ಇಟ್ಕೋಬೇಕು. ಹೂವು, ಕೊಬ್ಬರಿ ಬಟ್ಲು ಇಟ್ಕೊಳ್ಳೋದು ಶ್ರೇಷ್ಠ. ಹಾಗೆಯೇ ಅವ್ರವ್ರ ಮನೆ ಸಂಪ್ರದಾಯದಲ್ಲಿ ಕಾಯಿನ ಇಟ್ಟು ಕೊಟ್ಟಿದ್ರೆ ನೀವು ಕೂಡ ಒಂದು ಕಾಯನ್ನು ಇಟ್ಕೋಬೋದು. ಹಾಗೆಯೇ ಅರಿಶಿನ ಕೊಂಬು 5 ಅಥವಾ 2 ಇಟ್ಕೊಂಡಿರಬೇಕು. ಹಾಗೆಯೇ ಎಲೆ, ಹಾಗೆಯೇ ಬಟ್ಲಡಿಕೆ 5 ಅಥವಾ 8, ಅದರ ಜೊತೆಗೆ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು. ಮುಖ್ಯವಾಗಿ ನೀವು ಬಾಳೆಹಣ್ಣು 1 ಚಿಪ್ಪು ಅಥವಾ ಎಲ್ಲ ರೀತಿಯ ಹಣ್ಣುಗಳನ್ನು ಇಟ್ಟು ಕೊಡ್ಬೋದು. ನಿಮಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಸಿದ್ಧತೆ ಮಾಡಿಕೊಂಡು ದೇವರಿಗೆ ಮಡ್ಲಕ್ಕಿಯನ್ನು ಕೊಡುವಂಥದ್ದು. ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡೋ ಕಾರಣದಿಂದ ನಾವು ಹಿಂದಿನ ದಿನವೇ ಈ ರೀತಿಯೆಲ್ಲ ಸೀರೆ, ಮಡ್ಲಕ್ಕಿ ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಏನೇನು ವಸ್ತುಗಳನ್ನ ತೊಗೊಂಡಿದ್ದೀನಿ ಅಂತ ನಿಮಗೆ ಒಂದೊಂದಾಗಿ ಈಗ ತೋರಿಸ್ಕೊಡ್ತೀನಿ ನೋಡಿ. ನಾನು ಸ್ಯಾರಿ ತೊಗೊಂಡಿದ್ದೀನಿ. ನಾವು ಮಲ್ಟಿ ಕಲರ್ ತೊಗೊಬಿಟ್ಟಿದ್ದೀವಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ತೊಗೊಳ್ಳಿ. ಕಪ್ಪು ಮಾತ್ರ ತೊಗೋಬಾರ್ದು ದೇವಿಗೆ. ನಾವು ಗ್ರೀನು, ಯೆಲ್ಲೋ ಮತ್ತು ರೆಡ್ ಕಾಂಬಿನೇಷನ್ ಇರೋ ತೊಗೊಂಡಿದ್ದೀವಿ. ಹಾಗೆಯೇ ನೀವು ಗ್ರೀನ್ ಹಾರ ತೊಗೋಬೋದು, ಯೆಲ್ಲೋ ಹಾರ ತೊಗೋಬೋದು, ರೆಡ್ ಹಾರ ತೊಗೋಬೋದು. ಆದರೆ ಸೀರೆ ತೊಗೊಂಡ್ಮೇಲೆ ಬ್ಲೌಸ್ ಪೀಸ್ ತೊಗೊಳ್ಳೇಬೇಕು. ಸೀರೆ ಒಳಗೆ ಇದೆ ಅಂತ ಇಟ್ಕೋಬಾರ್ದು, ಎಕ್ಸ್ಟ್ರಾ ತೊಗೊಂಡಿರಬೇಕು. ಹಾಗೆಯೇ ಅಕ್ಕಿ, ಅರಿಶಿನ ಕುಂಕುಮ, ಮೇಯ್ನಾಗಿ ಬಳೆ ಬಿಚ್ಚೋಲೆ ಅಂತ ಬರುತ್ತೆ, ಅದು ತೊಗೊಳ್ಬೇಕು. ಅಕ್ಕಿ, ಆಮೇಲೆ ಡ್ರೈ ಫ್ರೂಟ್ಸ್ ತೊಗೋಬೇಕು ನೋಡಿ. ಖರ್ಜೂರ, ದ್ರಾಕ್ಷಿ, ಬಾದಾಮಿ, ಹಾಗೆಯೇ ಬಟ್ಲಡಿಕೆ ತೊಗೊಂಡಿದ್ದೀನಿ. ಹಾಗೆಯೇ ಅರಿಶಿನದ ಕೊಂಬು, ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹಾಗೆಯೇ ಗಂಧಕಡ್ಡಿ, ಕರ್ಪೂರ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅಚ್ಚು ಬೆಲ್ಲ ತೊಗೋಬೇಕು. ನೀಟಾಗಿ ಇರೋದು ತೊಗೊಳ್ಳಿ. ನಾನು ಬೇಕಾದ್ರೆ ಅಲ್ಲೇ ಒಂದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಇಲ್ಲಿಂದ ಹೋಗೋ ಗಂಟ ಇರೋದಿಲ್ಲ ಅಂತ. ಹಾಗೆಯೇ ವೀಳ್ಯದೆಲೆ ತೊಗೋಬೇಕು, ಬಳೆ ತೊಗೋಬೇಕು. ಹಾಗೆಯೇ ಇದ್ರ ಜೊತೆಗೆ ಹೂವು, ಹಾಗೆಯೇ ಇಲ್ಲಿ ಅರಿಶಿನ ಕೊಂಬು ತುಂಬ ಶ್ರೇಷ್ಠ, ಇದನ್ನು ತೊಗೋಬೇಕು. ನಾನು 5 ಕೊಂಬನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಆಗುತ್ತೆ, ನಿಮ್ಮ ಮನೆತನಕ್ಕೆ ಎಷ್ಟು ಬಂದಿರುತ್ತೆ ಅದು ನೋಡ್ಕೊಂಡು ತೊಗೊಳ್ಳಿ. ಈ ಥರ ಕೊಂಬಲ್ಲಿ ಬಂದಿರೋಂಥದ್ದನ್ನ ತೊಗೊಂಡ್ರೆ ತುಂಬ ಶ್ರೇಷ್ಠವಾಗಿರುತ್ತೆ. ವೀಳ್ಯದೆಲೆ, ದಕ್ಷಿಣೆ ಇಡಬೇಕು. ಸೊ ಬಳೆ ಇಡಬೇಕು. ಇಲ್ಲಿಂದ ಬಳೆ ತೊಗೊಳೋಗೋಕ್ಕಾಗೋದಿಲ್ಲ, ಸೊ ಅದಕ್ಕೆ ಅಲ್ಲಿ ತೊಗೊಳ್ತೀವಿ. ಮುಖ್ಯವಾಗಿ ಮಡ್ಲಕ್ಕಿಯನ್ನು ದೇವ್ರಿಗೆ ಕೊಡಬೇಕಾದ್ರೆ ನೀವು ಕೂಡ ಸೀರೆ, ಬಳೆ, ಅರಿಶಿನ ಕುಂಕುಮ, ಹೂವು ಹಾಕ್ಕೊಂಡು ಸಾಂಪ್ರದಾಯಿಕವಾಗಿ ಕೊಡೋದು ತುಂಬಾ ಮುಖ್ಯವಾಗಿರುತ್ತೆ. ಹಾಗೆಯೇ ಶ್ರೇಷ್ಠವಾಗಿರುತ್ತೆ. ನಮ್ಮ ಕುಲದೇವರು ಸಿರ್ಸಂಗಿ ಕಾಳಿಕಾದೇವಿ ದೇವಸ್ಥಾನದಲ್ಲಿದ್ದೀನಿ. ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ತೆಗಿಯೋಕ್ಕೆ ಆಗಲಿಲ್ಲ. ನನಗೆ ತಿಳಿದಷ್ಟು ಮಡ್ಲಕ್ಕಿಯಲ್ಲಿ ಏನೇನು ಕೊಡಬೇಕು ಅಂತ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋಸ್ಗಳನ್ನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.